ಸರ್ ಇದು ಬಂದ್ಬಿಟ್ಟು ಕಬ್ಬಿಗೂ ನೀವು ಹೋಲಿಕೆನ ಮಾಡ್ಕೋಬಹುದು. ಎಷ್ಟೋ ರೈತರ ಕಬ್ಬು ಕೂಡ ಹಾಕ್ತಿರ್ತಾರೆ ದನಗಳಿಗೆ. ಬಟ್ ಅದು ಕಬ್ಬು ಬಂದ್ಬಿಟ್ಟು ಒಂದ್ ವರ್ಷದ ಕ್ರಾಪ್ ಇರೋದ್ರಿಂದ ಅದು ಡ್ರಾಬ್ಯಾಕ್ ಆಗ್ತದ್ರಿ. ಇದ್ರನ್ಯಾಗ ಅಡ್ವಾಂಟೇಜ್ ಏನಪ್ಪಾ ಅಂದ್ರ ಇದು 60 ದಿನಕ್ಕೊಮ್ಮೆ ಬರ್ತದ್ರಿ ಇಷ್ಟ. ಓಹೋ, ಒಂದ್ಸಾರಿ ಕಟಾವ್ ಮಾಡಿದ್ರೆ 60 ದಿನ. ಹಾ, ಒಂದ್ ವರ್ಷನ್ಯಾಗ ಇದು 6 ಸರಿ ಬರ್ತದ್ರಿ. ಅದು ಕಬ್ಬು ವರ್ಷನ್ಯಾಗ 1 ಸರಿ ಬರ್ತದ್ರಿ. ಇದನ್ನು ಡಿಫ್ರೆನ್ಸ್ ಅದ ರೀ. ಆಮೇಲೆ ಇಳುವರಿ ಕೂಡ ಇದು ನೀವು ವರ್ಷನ್ಯಾಗ ಒಂದ್ ಎಕರೆಗೆ 200ಕ್ಕಿಂತ ಹೆಚ್ಚು ಟನ್ ಅನ್ನ ತೆಗಿಬೋದತ್ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ತರ ನೀವು ನೋಡಿದ್ರಂದ್ರ ಒಂದ್ ಕಟಾವ್ 60 ದಿನಕ್ಕೆ ಇಷ್ಟ ಬರ್ತದ್ರಿ ಕಟಾವ್ ಮಾಡ್ಬೇಕಾದ್ರೆ. ಇದು ನೀವು 60 ದಿನಕ್ಕೆ ಇದು ಎಕರೆಗೆ 40 ಟನ್ ಆದ್ರೂ 6 ಕಟಾವ್ ನಿಮಗ 250 ಟನ್ ಅನ್ನ ತೆಗಿಬಹುದು ಅನ್ನೋದು ನಂದು. 200ಕ್ಕಿಂತ ಹೆಚ್ಚಿನ ತೆಗಿಬಹುದು. ಬಟ್ ಇದು ನೀವು ನಾನು ಸುಮ್ಮ ಹೇಳಿಕ್ತೀನಿ ನಿಮ್ಗೆ ಹೇಳಿಕೆನ. ಈ ತರ ಎಲೆ ಕೂಡ ನೋಡ್ಬೋದು. ಮೆಕ್ಕೆಜೋಳ ಮತ್ತು ಕಬ್ಬು ಕ್ರಾಸ್ ಇರೋದ್ರಿಂದ ಇದ್ರನ್ನೇ ಯಾವ್ದೇ ತರ ಸುಂಕಿರಲ್ಲ, ಏನೂ ಇರಲ್ಲ. ಎಲೆ ಕೂಡ ನೀವು ನೋಡ್ಬೋದ್ರಿ, 3 ಬಟ್ಟಷ್ಟು ಅಗಲ ಇರ್ತದೆ. ಇದು ಮೆಕ್ಕೆಜೋಳ ಕೂಡ ನೀವು ಮೇಜರ್ ಇದ್ರದ್ದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನೀವು ಸೈಲೇಜ್ ಮಾಡ್ಲಿಕ್ಕೆ ಬಹಳ ಅನುಕೂಲ. ಯಾರು ಕಬ್ಬಿನ ಸೈಲೇಜ್ ಮಾಡ್ತಿರ್ತಾರೆ, ಯಾರು ಮೆಕ್ಕೆಜೋಳದ ಸೈಲೇಜ್ ಮಾಡ್ತಿರ್ತಾರ, ಅದ್ರ ಜೊತೆಗೆ ನೀವು ಇದು ಮಿಕ್ಸ್ ಮಾಡಿ ಸೈಲೇಜ್ ಅನ್ನ ಮಾಡ್ಬೋದು. ಇದು ಎಷ್ಟು ದಿನಕ್ಕೊಂದ್ಸತಿ ಕಟಾವ್ ಬರ್ತದೆ ಸರ್? ಸರ್ ಇದು 12 ದಿನದಲ್ಲೇ 12 ಫೀಟ್ ಹೈಟ್ ಅಲ್ಲಿ 30 ದಿನದಲ್ಲೇನೆ ಬರ್ತದ. ನೀವು ಅದು ನೋಡ್ಲಿಕ್ತಿರಲ್ಲ, 30 ದಿನದಾಗೆ ಅಷ್ಟು ಹೈಟ್ ಅನ್ನ ಬರ್ತದ. ಮಿದು ಬೇಕಪ್ಪ ಅನ್ನೋರು ಏನ್ ಇರ್ತಾರಲ್ಲ, ಮಿದು ಹಾಕಿ ಅಲ್ಲೇ ಕಟಾವ್ ಮಾಡಿ ಹಾಕ್ತಿರ್ತಾರಲ್ಲ ಚಾಪ್ ಕಟ್ರಿಗೆ, ಅವ್ರಿಗೆ ಏನೈತಿ ಡೈರೆಕ್ಟ್ ಮೇವು ಹಾಕೋರಿಗೆ 30 ದಿನದಲ್ಲೇನೆ ಬರ್ತದ. ಬಟ್ ನೀವು ಸೈಲೇಜ್ ಮಾಡೋರಿಗೆ 60 ದಿನದಲ್ಲೇನೆ ಇಷ್ಟ ಬರ್ತದೆ. ಸೈಲೇಜ್ ಮಾಡ್ಬೇಕಂದ್ರೆ ಸೈಲೇಜ್ ಮಾಡ್ಬೇಕಾದ್ರೆ 60 ದಿನ ಬಿಡ್ಬೇಕಾಗ್ತದೆ. ಇಷ್ಟ ಆಗ್ತದ ಹಾರ್ವೆಸ್ಟಿಂಗ್ ಮಾಡಿ ನೀವು ಸೈಲೇಜ್ ಕೂಡ ನೀವು ಮಾಡ್ಬೋದು. ಇಲ್ಲ ನಾವು ಡೈಲಿ ಬೈ ಡೈಲಿ ಮೇವು ಹಾಕ್ತಿವಪ್ಪ ಅಂದ್ರ 30 ದಿನದಾಗ ಬರ್ತದ 10-12 ಅಡಿ ಪೂರ್ತಿ ಮಿದು ಇರ್ತದ. ಕೈಲೇನೆ ಕಟ್ ಅಂತ ಮುರಿತದ. ಮುರಿಯೋ ಆವಾಜನು ಬರಲ್ಲ, ಅಷ್ಟು ಮಿದು ಇರ್ತದ ಸರ್ ಅದು.